ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೋತೀವಿ. ಸೊ ನಾವಿದ್ದೀವಿ ಇವತ್ತು ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಆಶ್ರಮ ಕನಕಪುರ ರೋಡಲ್ಲಿ. ಇದೊಂಥರ ಯಾವಾಗ ಹೇಳ್ದಂಗೆ ನಾವು ಹಾಲಿಡೇಸ್ ಇರೋದ್ರಿಂದ ಹತ್ರ ಏನೇನು ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಈವ್ನಿಂಗ್ ಹೋದಾಗ ಒಂಥರ ರೆಸಾರ್ಟ್ ಇದ್ದಂಗೆ ಇರುತ್ತೆ. ಖುಷಿ ಅನಿಸುತ್ತೆ. ಮಕ್ಕಳ ಸ್ಪೇಸ್ ಇದ್ದರೆ ಸಾಕು ಕಟ್ಟಾಡ್ಕೊಂಡಿರ್ತಾರೆ. ನಾವು ಕೂತಿದ್ವಿ, ಸ್ವಲ್ಪ ರೆಸ್ಟ್ ತಗೊಳ್ತಾ ಇತ್ತು ಅಂತ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ಅವ್ನಿಗೆ ಇಷ್ಟ ಆಯಿತು. ಆಟ ಸ್ಟಾರ್ಟ್ ಮಾಡ್ದ. ಬೋರ್ ಅಂದ್ಕೊಂಡು ಸುಮ್ಮನೆ ಕೂತಿದ್ದ. ಚೆನ್ನಾಗಿ ಅನಿಸುತ್ತೆ. ಇದೊಂದು ಪ್ರೋಗ್ರಾಮ್ ನಡೀತಾ ಇತ್ತು. ತುಂಬ ಕ್ರೌಡ್ ಅಂದರೆ ಅವನಿಗೆ ಸ್ವಲ್ಪ ಮಸ್ಕಿಟೋಸ್ ಎಲ್ಲ ಇತ್ತು. ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ನಾವು ಜಾಸ್ತಿ ಹೊತ್ತು ಕೂರಲಿಲ್ಲ. ಹಾಗೆ ಬೇಗ ಬಂದು ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು. My name is Morchita. This painting calls sun setting. There is sun, coconut leaf, bird and boat. So, ma'am spoke with me. Divya ma'am told you? Yes. Say thank you to Divya ma'am. Divya ma'am. Thank you. ವೆರಿ ಗುಡ್. ನೋಡಿದ್ದು ಮುಗಿಸಿದ್ದು ಸಮ್ಮರ್ ಕ್ಯಾಂಪ್ದು ಒಂದು ಆ್ಯಕ್ಟಿವಿಟಿ ಅಷ್ಟೇ. ಒಂದು ಸ್ವಲ್ಪ ದಿನ ಅಟೆಂಡ್ ಮಾಡಿದ್ದೆ. ಆಮೇಲೆ ಊರಿಗೆ ಹೋಗ್ಬೇಕಂತ ಹಠ ಮಾಡಿದ. ಇಲ್ಲಿ ನಾನು ಸ್ವೀಟ್ ಕಾರ್ನ್ ಇದ್ನಲ್ಲ, ಅದನ್ನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಇಟ್ಟಿದ್ದೀನಿ. ಅದು ಸ್ವಲ್ಪ ಉಪ್ಪು ಚಿಲ್ಲಿ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೀರು ಹಾಕಿ ಕುದಿಸಿದ್ದೀನಿ. ಒಂದು ಮೋಕ್ಷಿತಿಗೆ ಉಪ್ಪು ಹಾಕ್ಬಿಟ್ಟು ನಮಗೆ ಉಪ್ಪು ಖಾರ ಅದು ಹಾಕಿ ಹಾಕೊಳ್ಳೋದು. ಈ ಒಂದೇ ಥರ ಜೋಳನ 2-3 ಥರ ಕುಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಸಾಲ್ಟ್ ವಾಟರ್ ಕುಕ್ ಮಾಡಿದಷ್ಟು ಯಾವಾಗಲೂ ನಂಗೆ ಇಷ್ಟ ಆಗೋಲ್ಲ. ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಇರಬೇಕು. ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಬಿಡಿಸ್ಬಿಟ್ಟು ನಮ್ಮ ಹಸ್ಬೆಂಡ್ ಬಿಡಿಸ್ಕೊಡಿ ಅಂತ ಹೇಳಿದೆ. ಇಲ್ಲಿ ನೋಡಿ ಮುಗಿಸಿದ ಮಲಗಿದ್ದಾನೆ. ಅವರು ಚಾಕು ಕಟ್ ಮಾಡಿಬಿಟ್ಟಿದ್ರು ಕಾರ್ನ. ಯಾಕಂದರೆ ಅದು ಅರ್ಧಕ್ಕರ್ಧ ಅಲ್ಲೇ ವೇಸ್ಟ್ ಆಗುತ್ತೆ. ನನಗೆ ಇಷ್ಟನೇ ಆಗೋಲ್ಲ ಅದು. ಚಾಕುವಿಂದ ಕಟ್ ಮಾಡಿ ಬಿಡಿಸೋಂಥ ಸ್ವೀಟ್ ಕಾರ್ನ್ ನನಗಿಷ್ಟ ಆಗೋಲ್ಲ. ಸೊ ಇಲ್ಲಿ ನಡೀತಾ ಇದೆ. ಟೀ ಇದೆ, ಮಳೆ ಬರ್ತಾಯಿದೆ. ಚೆನ್ನಾಗಿ ಅನ್ನಿಸ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.